ಇನ್ನು ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಂಟಾಗಿರುವ ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಭುಗಿಲೆದ್ದ ಹಿಂಸಾಚಾರದಿಂದಾಗಿ ಅಲ್ಲಿಯ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಭಾರತಕ್ಕೆ ಪಲಾಯನ ಮಾಡಿದ್ದಾರೆ. ಈ ಮಧ್ಯೆ ನಿನ್ನೆ ಹಸೀನಾ ಭಾರತಕ್ಕೆ ಬಂದಿದ್ದೇ ಒಂದು ರೋಚಕ. ತೀವ್ರ ಹಿಂಸಾಚಾರದ ಹಿನ್ನೆಲೆಯಲ್ಲಿ ಹಸೀನಾಗೆ ಜೀವಭಯ ಶುರುವಾಗಿತ್ತು. ಭಾರತದತ್ತ ಮುಖ ಮಾಡಿದ ಹಸೀನಾಗೆ ಭದ್ರತೆ ನೀಡಿದ್ದು ರಫೇಲ್ ಯುದ್ಧ ವಿಮಾನಗಳು. ರಫೇಲ್ ಯುದ್ಧ ವಿಮಾನ ಭಾಳ ದೊಡ್ಡ ಗಲಾಟೆ ಆಗಿತ್ತು ನೋಡಿ. ಈಕೆ ಅಲ್ಲಿಂದ ಹೊರಡಿದಾಗ ಗೊತ್ತಾಗುತ್ತೆ ಭಾರತಕ್ಕೆ ಬರ್ತಾ ಇದ್ದಾರೆ ಅಂಥೇಳಿ. ಭಾರತ ಒಂದು ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಒಂದು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ, ಬಂದು ರಕ್ಷಣೆ ಮಾಡುತ್ತೆ. ಹಸೀನಾಗೆ ರಕ್ಷಣೆಗೆ ನಿಂತದ್ದೇ ರಫೇಲ್. ನೋಡಿ, ರಾಜೀನಾಮೆ ನೀಡುತ್ತಾರೆ ಹಸೀನಾಗೆ. ಈ ಹಸೀನಾ ಇದ್ದಾರಲ್ಲ, ಶೇಖ್ ಹಸೀನಾ ಭಾರತದ ಫ್ರೆಂಡು. ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಇವರಿಗೆ ಆಹ್ವಾನ ಇತ್ತು, ಇವರು ಬಂದಿದ್ದರು. ಯಾವಾಗೆಲ್ಲ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಿ ಆಗಿರ್ತಾರೋ ಆಗ ಇಂಡಿಯಾ ಸ್ವಲ್ಪ ಸೇಫ್, ಒಳನುಸುಳುಕೋರರು ಕಡಿಮೆ. ಈಕೆ ಇಂಡಿಯಾದ ಫ್ರೆಂಡು, ಇವರು ಇಂಡಿಯಾದ ಫ್ರೆಂಡು. ಓಕೆ, ಇನ್ನೊಬ್ರು ಇದ್ದಾರೆ ಖಾಲಿದಾ ಜಿಯಾ ಅಂತ, ಜೈಲಲ್ಲಿದ್ದರು, ನೆನ್ನೆ ಬಿಡುಗಡೆ ಆಗಿದೆ. ಅವರು ಕೂಡ ಪ್ರಧಾನಿ ಆಗಿದ್ದವರು. ಅವರು ಸ್ವಲ್ಪ ಪಾಕಿಸ್ತಾನದ ಫ್ರೆಂಡು. ಅರ್ಥ ಆಯ್ತಲ್ಲ ನಿಮಗೆ? ಶೇಖ್ ಹಸೀನಾ ಪ್ರಧಾನಿ ಆಗಿದ್ದರೆ ನಮ್ಗೆ ಒಳ್ಳೆಯದು. ಹಾಗಂತ ನೀವು ಕೇಳ್ಬೋದು, ಏನು ಸರ್ ಇಷ್ಟು ಸಣ್ಣ ರಾಷ್ಟ್ರಕ್ಕೆ ನಾವು ಹೆದರೋದಾ? ಸ್ವಾಮಿ, ಇದು ಸುತ್ತಮುತ್ತ ಇರುವಂಥ ರಾಷ್ಟ್ರ. ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ ಅಂತೀವಲ್ಲ, ಹಾಗೆ ಸಣ್ಣದು ದೊಡ್ಡದ ವಿಚಾರ ಬೇರೆ. ಮಗ್ಗಲ ಮುಳ್ಳು ಅಂತ ಅದು ಆ ಥರ ಆಗುತ್ತೆ. ಹಾಗಾಗಿ ಅಲ್ಲಿ ನಮ್ಮ ಆ್ಯಂಟಿ ಇರುವಂಥ ಯಾರಾದರೂ ಅಲ್ಲಿ ಅಧಿಕಾರ ವಹಿಸ್ಕೊಂಡ್ರೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಫ್ರೀ ಎಂಟ್ರಿ ಆಗಿಬಿಡುತ್ತೆ. ಬಾಂಗ್ಲಾದೇಶದಿಂದ ಈಗ ಒಳನುಸುಳುಕೋರರು ಬರೋದಕ್ಕೆ ಬಿಡೋದಿಲ್ಲ. ಯಾಕೆ? ಶೇಖ್ ಹಸೀನಾ ಅದರ ಮಿಡ್ಲಲ್ಲಿ ಬರ್ತಾರೆ, ಅದು ಬೇರೆ ವಿಚಾರ, ನಾವು ಸ್ಟೋರಿ ಮಾಡ್ತೀವಿ, ಬೇರೆ ವಿಚಾರ. ಆದರೆ ಈಕೆ ಚೈನಾ ಮತ್ತು ಪಾಕಿಸ್ತಾನಕ್ಕೆ ಅವಕಾಶ ಕೊಡೋದಿಲ್ಲ ಎಂಟ್ರಿ ಕೊಡೋದಕ್ಕೆ. ನಾಳೆ ಖಾಲಿದಾ ಜಿಯಾ ಏನಾದರೂ ಪ್ರೈಮ್ ಮಿನಿಸ್ಟರ್ ಆದರೆ ಚೀನಾ ಮತ್ತು ಪಾಕಿಸ್ತಾನ ಒಳ್ಳೆ ಕಲ್ಯಾಪುರಿ ಕಳಿಸ್ದಂಗೆ ಕಳಿಸ್ಬಿಡ್ತಾರೆ. ಅದು ಭಾರತಕ್ಕೆ ಆತಂಕವಾಗಿ ಕಾಡ್ತಾ ಇದೆ. ಹಾಗಾಗಿ ರಾಜೀನಾಮೆ ನೀಡಿದ ಕೂಡಲೇ ಹಸೀನಾಗೆ ಕಂಡಿದ್ದು ಭಾರತ. ಮಧ್ಯಾಹ್ನ ವಾಯುಪಡೆ ಹೆಲಿಕಾಪ್ಟರ್ ಹತ್ತುತ್ತಾರೆ ಹಸೀನಾ. ಹೆಲಿಕಾಪ್ಟರ್ ಬಗ್ಗೆ ಭಾರತ ವಾಯುಪಡೆಗೆ ಗೊತ್ತಾಗೋಗುತ್ತೆ. ಅಂದರೆ ನಮ್ಮ ಬಾರ್ಡರ್, ನಮಗೆ ಅಕ್ಕಪಕ್ಕದ ರಾಷ್ಟ್ರಗಳು ಯಾವುದು? ಪಾಕಿಸ್ತಾನ ಇದೆ, ನೇಪಾಳ ಇದೆ, ಬರ್ಮಾ ಮಯನ್ಮಾರ್ ಇದೆ, ಆಮೇಲೆ ಭೂತಾನ್, ಬಾಂಗ್ಲಾದೇಶ, ಶ್ರೀಲಂಕಾ ನೀರಿನ ಮುಖಾಂತರ, ಚೀನಾ. ಯಾವುದರ ಬಾರ್ಡರ್ ಅತಿ ದೊಡ್ಡದು ಹೇಳಿ? ನಾವು ಅಂದ್ಕೊಂಡಿದ್ದೀವಿ ಪಾಕಿಸ್ತಾನ ಮತ್ತು ಭಾರತ ದೇಶದ ಬಾರ್ಡರ್ ಅತಿ ದೊಡ್ಡದು ಅಂತ. ಇದೆ, ಒಂದು 3000 ಕಿಲೋಮೀಟ್ರ್ ಇದೆ. ಅದರ ಅತಿ ದೊಡ್ಡದು ಯಾವುದು ಗೊತ್ತಾ? ಭಾರತ ಮತ್ತು ಬಾಂಗ್ಲಾದೇಶದ ಬಾರ್ಡರ್ ಅತಿ ದೊಡ್ಡದು, ಹತ್ರ 4000 ಕಿಲೋಮೀಟರ್. ಇರಲಿ, ಅಂದರೆ ಇನ್ಫಿಲ್ಟ್ರೇಷನ್ ಹೆಂಗಾಗ್ಬೋದು ಅಂತೇಳಿ. ಯಾಕಂದರೆ ಭಾಳ ಈಸಿ ಬಾಂಗ್ಲಾದೇಶದಿಂದ ಬರೋದಕ್ಕೆ. ಈಗ ನಾವು ತುಂಬ ಸೆಕ್ಯೂರಿಟಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗತ್ತೆ. ಶೇಖ್ ಹಸೀನಾ ಇಲ್ಲ ಅಂತಂದರೆ, ಖಾಲಿದಾ ಜಿಯಾ ಬಂದರೆ. ಯಾಕಂದರೆ ಪಾಕಿಸ್ತಾನ ಸಪೋರ್ಟ್ ಇದೆ, ISI ಸಪೋರ್ಟ್ ಇದೆ, ಚೀನಾ ಸಪೋರ್ಟ್ ಇದೆ, ಎಲ್ಲ ಕಳ್ಳರ ಸಪೋರ್ಟ್ ಇದೆ ಅಲ್ಲಿಗೆ. ಅಂದರೆ ನಮ್ಮ ಶತ್ರು ರಾಷ್ಟ್ರಗಳ ಸಪೋರ್ಟ್ ಇದೆ. ಇದು ಕೂಡ ಶತ್ರು ರಾಷ್ಟ್ರ ಆಗಿಬಿಡುತ್ತೆ. ಇಲ್ಲಿ ತನಕ ಫ್ರೆಂಡ್ ಆಗಿತ್ತು. ಇನ್ನು 3 ಗಂಟೆಗೆ ಹೆಲಿಕಾಪ್ಟರ್ನಲ್ಲಿ ಹಸೀನಾ ಇರೋದು ಗೊತ್ತಾಗುತ್ತೆ ಭಾರತೀಯ ಸೇನೆಗೆ. ಸುದ್ದಿ ತಿಳಿತಾ ಇದ್ದ ಹಾಗೆ ಅಲರ್ಟ್ ಆಗುತ್ತೆ ಏರ್ಫೋರ್ಸ್, ಭಾರತೀಯ ಏರ್ಫೋರ್ಸ್. ಪಶ್ಚಿಮ ಬಂಗಾಳದಿಂದ ಹಾರಿದ್ದು 2 ರಫೇಲ್. ಹಸೀನಾ ಭಾರತೀಯ ಯುದ್ಧ ವಿಮಾನಗಳ ಭದ್ರತೆ ಸಿಕ್ತು ಹಸೀನಾ ಅವರಿಗೆ. ಸಂಜೆ ಹಿಂಡನ್ ಏರ್ ಬೇಸ್ಗೆ ಬಂದ ಶೇಖ್ ಹಸೀನಾ. ಲ್ಯಾಂಡಿಂಗ್ ವೇಳೆ NSA ಮುಖ್ಯಸ್ಥ ಧೋವಲ್ ಕೂಡ ಅಲ್ಲಿದ್ದರು, ಅಜಿತ್ ಧೋವಲ್ ಕೂಡ ಅಲ್ಲಿದ್ದರು. ಇದರ ನಡುವೆ ಒಂದು ವಿಚಾರ ಹೇಳ್ಬಿಡ್ತೀನಿ ವೀಕ್ಷಕರೇ. ನೀವು ಪದೇ ಪದೇ ಒಂದು ಮಾತು ಕೇಳ್ತಾ ಇರ್ಬೋದು, ದೀದಿ ಏನು ಮಮತಾ ಬ್ಯಾನರ್ಜಿ ಅಲ್ಲಿದ್ದವರಿಗೆ ಬನ್ನಿ ಅಂತೆಲ್ಲ ಹೇಳೋದಿದೆಯಲ್ಲ. ನಮಗೀಗ ಬಾಂಗ್ಲಾದೇಶದಿಂದ ಯಾರೂ ಬರಬಾರ್ದು, ನಾವು ಸ್ವತಂತ್ರ ರಾಷ್ಟ್ರವಾಗಿದ್ದೀವಿ, ಅವ್ರಿಗೆ ಬಿಟ್ಟುಕೊಟ್ಟಿದ್ದೀವಿ, ಮತ್ತೊಂದು ಕೊಟ್ಟಿದ್ದೀವಿ. ಆದರೆ ನೀವೊಮ್ಮೆ ಭೂಪಟವನ್ನು ತೆಗೆದು ನೋಡಿ, ಒಂದು ಹಿಸ್ಟೋರಿಯನ್ ಆಗಿ ನೀವು ನೋಡಿದ್ರೆ ಭೂಪಟವನ್ನು ತೆಗೆದು ನೋಡಿ. ಈ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳವನ್ನು ಯಾವ ರೀತಿ ಅರ್ಧದಿಂದ ಕಟ್ ಮಾಡಲಾಗಿದೆ ಅಂತಂದರೆ, ಅದೇ ಥರ ನಮ್ಮ ಪಂಜಾಬನ್ನು ಕೂಡ ಕಟ್ ಮಾಡಿ ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಪಶ್ಚಿಮ ಬಂಗಾಳವನ್ನು ಕಟ್ ಮಾಡಿ ಅದರಲ್ಲಿ ಬಹುತೇಕ ಬಾಂಗ್ಲಾದೇಶದ ಭಾಷೆ ಮತ್ತು ವೆಸ್ಟ್ ಬೆಂಗಾಲ್ ಭಾಷೆ ಒಂದೇ, ಬಾಂಗ್ಲಾ. ಅದೇ ಕಾರಣಕ್ಕಾಗಿ
ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸ್ವತಂತ್ರ ಆಗುತ್ತೆ ಒಂದೇ ಸಲಕ್ಕೆ, ಪಾಕಿಸ್ತಾನ ಅಂತೇಳಿ. ಬಾಂಗ್ಲಾದೇಶ ಬೇರೆ ಆಗಿರೋದಿಲ್ಲ. 71ರಲ್ಲಿ ಬಾಂಗ್ಲಾದೇಶ ಆಗೋದು. ಈ ಪಾಕಿಸ್ತಾನಿಗಳೇನು ಮಾಡ್ತಾರೆ, ಆ ಕಡೆ ಇದ್ದವರು ಬಾಂಗ್ಲಾದೇಶದವರ ಮೇಲೆ ಒತ್ತಡ ಹಾಕ್ತಾರೆ, ನೀವು ಉರ್ದು ಕಲಿಬೇಕು. ಆದರೆ ಬಾಂಗ್ಲಾದೇಶದವರು ಉರ್ದು ಕಲಿಯಕ್ಕೆ ರೆಡಿ ಇಲ್ಲ, ನಮಗೆ ಬಾಂಗ್ಲಾನೇ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಭಾರತ ಮತ್ತು ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ವಿಭಜನೆ ಆಗಿದ್ದು, ಹಿಂದೂ ಮುಸ್ಲಿಂ ಆಧಾರದಲ್ಲಿ. ಆದರೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಉದಯವಾಗಿದ್ದು ಧರ್ಮದ ಆಧಾರದಲ್ಲಿ ಅಲ್ಲ, ಭಾಷೆಯ ಆಧಾರದಲ್ಲಿ. ಭಾಷೆಯ ಆಧಾರದಲ್ಲಿ. ಈಗಲೂ ಕೂಡ ಬಾಂಗ್ಲಾ ಮತ್ತು ಬಾಂಗ್ಲಾದೇಶ ಇದೆಯಲ್ಲ, ಆ ಭಾಷೆಯ ಆಧಾರದಿಂದ ಎಲ್ಲೋ ಒಂದು ಕಡೆ ಅದರ DNA ಕುಚುಕು ಇದೆ. ನಾನು ಹಿಸ್ಟೋರಿಯನ್ ರೀತಿಯಲ್ಲಿ ಮಾತಾಡಿದ್ದಷ್ಟೇ. ಹಾಗಂತ ಬಾಂಗ್ಲಾದೇಶ ನಮಗೆ ಬೇರೆ ರಾಷ್ಟ್ರನೇ. ಎಷ್ಟೇ ಫ್ರೆಂಡ್ಶಿಪ್ ಇದ್ರೂ ಕೂಡ ಅದನ್ನು ಶತ್ರು ರಾಷ್ಟ್ರ ಥರ ನಾವು ನೋಡೋದು, ಅದು ಬೇರೆ ವಿಷಯ. ಯಾಕಂದರೆ ನಮ್ಮಿಂದ ಸಿಡಿದು ಹೋದ ರಾಷ್ಟ್ರ. ಶೇಖ್ ಹಸೀನಾ ಇದ್ದ ಕಾರಣಕ್ಕಾಗಿ ಮ್ಯೂಚುವಲ್ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಖಾಲಿದಾ ಜಿಯಾ ಬಂದಾಗ ಮತ್ತೊಂದು ಪಾಕಿಸ್ತಾನ ಥರ ಆಗುತ್ತೆ ನಮಗೆ ಬಾಂಗ್ಲಾದೇಶ. ಓಕೆ, ಸದ್ಯ ಆಗ ಈ ಇಲ್ಲ 30% ಕೊಡಲೇಬೇಕು, ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಇನ್ಯಾರು ಕೊಡಬೇಕು ಅಂತೇಳಿ ಅಲ್ಲಿ ಜನರನ್ನು ಟೀಕೆ ಮಾಡ್ತಾರೆ. ದೊಡ್ಡ ರಜಕಾಕರು ಅಂತ ಹೇಳುವಂಥ ದೊಡ್ಡ ಆಂದೋಲನಕ್ಕೆ ಕಾರಣವಾಗುತ್ತೆ. ಲಾಸ್ಟಿಗೆ ಕೋರ್ಟ್ ಹೇಳುತ್ತೆ 5%, 30% ಇಲ್ಲ 5% ಮಾಡಿ ಅಂತ ಹೇಳುತ್ತೆ. ಮಾಡಬೇಕಲ್ಲ ಇವರು ಮಾಡಲ್ಲ. ಅಂದರೆ ನಿಮಗೆ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅದನ್ನು ಕಾನೂನು ರೂಪಿಸಬೇಕಲ್ಲ. ಕೋರ್ಟ್ ಆದೇಶ ಕೊಟ್ಟ ತಕ್ಷಣ ಅನುಷ್ಠಾನಕ್ಕೆ ತರಬೇಕು ಅಂದರೆ ಕ್ಯಾಬಿನೆಟ್ ಒಪ್ಪಿಗೆ ಕೊಡಬೇಕು. ಈಗ ಇಲ್ಲಿ ಲೋಕಾಯುಕ್ತವನ್ನು ಮತ್ತೆ ಬಲಿಷ್ಠಗೊಳಿಸಿ ಅಂತೇಳಿ ಹೈಕೋರ್ಟ್ ಹೇಳಿದಾಗ ಮುಂದೂಡಬಹುದಾಗಿತ್ತು, ಆದರೆ ಚಾಟಿ ಬೀಸ್ಬಿಡುತ್ತೆ. ಹಾಗಾಗಿ BJP ಗೌರ್ಮೆಂಟ್ ಇದ್ದದ್ದು ಲೋಕಾಯುಕ್ತವನ್ನು ಮರುಸ್ಥಾಪಿಸುತ್ತೆ. BJP ಡೈರೆಕ್ಟ್ ಹೋಗಿ ಮರುಸ್ಥಾಪನೆ ಮಾಡಲಿಲ್ಲ ಬೊಮ್ಮಾಯಿ ಸರ್ಕಾರ. ಅಲ್ಲಿ ಕೋರ್ಟ್ ಚಾಟಿ ಕೊಟ್ಟ ನಂತರ ಈಗಲೂ ಕೂಡ ಅಷ್ಟೇ ಆದೇಶ ಕೊಟ್ಟಿದ್ದಾರೆ. ಆದೇಶವನ್ನು ಅನುಷ್ಠಾನ ಮಾಡಬೇಕಾದ್ದು ಶೇಖ್ ಹಸೀನಾ ಕೆಲಸ. ಜನರಿಗೆ ಗೊತ್ತಾಯಿತು ಈಕೆ ಮಾಡಲ್ಲ, ಈಕೆ ಮತ್ತೆ 30% ಮಾಡೋಕ್ಕೆ ಹೋಗ್ತಾಳೆ. ಹಾಗಾಗಿ ಹೋರಾಟ ತೀವ್ರಗೊಳ್ಳುತ್ತೆ. ಎಲ್ಲಿ ತನಕ ಅಂತಂದರೆ ಅವರನ್ನು ಓಡಿಸೋ ತನಕ. ಅರ್ಥ ಆಯ್ತಲ್ಲ? ಬನ್ನಿ ಈಗ ನೆಕ್ಸ್ಟ್ ಸ್ಟೋರಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.